ಸಿನಿಮಾ ಮಾಡಬೇಕಾದ್ರೆ ನಾನು ಡೈರೆಕ್ಟ್ರು ಈ ಸಾಂಗ್ ಮಾಡಬೇಕಾದ್ರೆ ಫಸ್ಟು ಒಂದು ಪ್ಲ್ಯಾನ್ ಮಾಡಿದ್ವಿ. ಬಟ್ ಈ ಶಿವ ಸಿಂಗ್ ಸಾಂಗ್ ಇರಲಿಲ್ಲ. ನಾವು ಪ್ಲ್ಯಾನ್ ಮಾಡಿ ಈ ಥರ ಮಾಡಬೇಕು ಅನ್ನೋದು ಕೂತ್ಕೊಂಡ್ವಿ. 12-13 ದಿನ ಇದಕ್ಕೆ ವರ್ಕ್ ಮಾಡಿದ್ದೀವಿ ಸರ್. ನಾನು ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಸೇರಿ 12-13 ದಿನ. ಅದು ಚೆನ್ನೈಲಿ ಹೋಗಿ ವರ್ಕ್ ಮಾಡಿದ್ದೀವಿ. ಚೆನ್ನೈಲಿ ಒಂದು ಪ್ಲ್ಯಾನ್ ಮಾಡಿ ಇದೇ ಥರ ಬರಬೇಕು ಅನ್ನೋದು. ಮತ್ತು ಈ ಸಾಂಗ್ ನಮಗೆ ಲಿರಿಕ್ಸಿಸ್ಟ್ ಬರೆದವರು ಶ್ರೀರಾಮ್ ತಪಸ್ವಿ ಅಂತ, ಅವರು ಹೈದ್ರಾಬಾದವರು. ಅವ್ರನ್ನ ಹತ್ರ ಮೀಟ್ ಮಾಡಿ ಹೈದ್ರಾಬಾದಲ್ಲಿ ಒಂದು 4 ದಿನ ಇದ್ವಿ. ಅಲ್ಲಿಂದ ಎಲ್ಲ ನಾವು ಯಾವ ಥರ ಬರಬೇಕಂತ ಪ್ಲ್ಯಾನ್ ಮಾಡಿ ಒಂದು ಸಿನಿಮಾ ಕೈ ಹಾಕಿದ್ದೀವಿ. ಒಂದು ಒಳ್ಳೆ ರೀತಿಯಲ್ಲಿ ಬರಬೇಕು ಅನ್ನೋದು ಪ್ಲ್ಯಾನ್ ಮಾಡಿ ಸ್ವಲ್ಪ ನಿಧಾನ ಆದರೂ ಇದೇ ಥರ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡೇ ಮಾಡಿದ್ವಿ. ಬಟ್ ಅದ್ದೂರಿಯಾಗಿ ಚೆನ್ನಾಗಿ ಬಂದಿದೆ. ಬಟ್ ನಾನು ಅಂದ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಬರ್ತದೆ. ಬಟ್ ಡೈರೆಕ್ಟ್ ಕರೆದು ಸ್ಕ್ರೀನ್ ಮೇಲೆ ತೋರಿಸ್ದಾಗೆ ನಾನು ಅಂದ್ಕೊಂಡು ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ನಾಯಕ ನಟ ನಟಿಯರ ಬಗ್ಗೆ ಏನು ಹೇಳ್ತೀರಿ? ಭಾರ್ಗವ್ ಮತ್ತು ಸರ್, ನಾಯಕ ನಟನ ಬಗ್ಗೆನೇ ಫಸ್ಟ್ ಹೇಳ್ತೀನಿ, ಆಮೇಲೆ ನಾಯಕ ನಟಿ ಬಗ್ಗೆ ಹೇಳ್ತೀನಿ. ನಾಯಕ ನಟನ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟೇದೊಂದು ನನ್ನ ಮಗನೇ. ಆದರೆ ನಾನು ಅವ್ನಿಗೆ ಸಿನಿಮಾ ಮಾಡಬೇಕು ಅಂತ ಖಂಡಿತ ನನಗೆ ಅಂದ್ಕೊಂಡಿರಲಿಲ್ಲ. ಬಟ್ ಸುಮ್ಮನೆ ಹಿಂಗೆ ಮಾತಾಡ್ತಾಯಿದ್ವಿ. ನಾನು ಡೈರೆಕ್ಟ್ರು ಮಾತಾಡೋ ಟೈಮಲ್ಲಿ ಬಂದ ಒಂದು ಸಡನ್ನಾಗಿ, ಸರ್ ಇವ್ರು ಯಾರು ಸರ್ ನನ್ನ ಮಗ ಅಂತ ನಾನು ಹೇಳಿದೆ. ಹೌದಾ ಸರ್, ನಾವು ಯಾರೇನೋ ಡಿಸ್ಕಸ್ ಮಾಡ್ಬೋದು, ನಿಮ್ಮ ಮಗನಿಗೆ ಟ್ರೈ ಮಾಡ್ಬೋದಲ್ಲ. ನಾನು ಹೇಳಿ ಸರ್ ಇನ್ನೂ ಅವ್ನಿಗೇನು ಅಭ್ಯಾಸ ಇಲ್ಲ, ಏನೂ ಗೊತ್ತಿಲ್ಲ ಸರ್ ಅಂದೆ. ಸರ್ ಇಲ್ಲ ಮಾಡೋಣ, ಏನಾದರೂ ಮಾಡಿ ಸಿನಿಮಾ ಮಾಡೋಣ, ಇಲ್ಲ ಅವ್ನು ಚೆನ್ನಾಗಿದ್ದಾನೆ ಸರ್ ಮಾಡೋಣ ಅಂದರು. ನಿಜವಾಗ್ಲೂ ಚೆನ್ನಾಗಿದ್ದಾನೆ ಸರ್, ಯಾಕೆ ಹಿಂಗಂತೀರ ನೋಡಿ ಸರ್, ಒಳ್ಳೆ ಫಿಟ್ಟಾಗಿದ್ದಾನೆ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಆಮೇಲೆ ಅವ್ನು ಯಾಕೆಂದರೆ ಅವ್ನು ನನಗೆ ಗೊತ್ತು, ಅವ್ನು 8 ಗಂಟೆಗೆ ಎದ್ದೇಳ್ತಾ ಇದ್ದ. ಆಮೇಲೆ ಈ ಸಿನಿಮಾ ಕನ್ಫರ್ಮ್ ಮಾಡಿ ಹೋಗಿ ಮಾತಾಡಿದೆ. ಅವ್ನ ಜೊತೆ ಕೂತ್ಕೊಂಡು ಹೇಳಿದೆ ನಾನು, ಏನಪ್ಪ ಮಾಡ್ತೀಯಾ ಹಿಂಗೆ ಅಂತ. ಅಂತ ಅವ್ನಿಗೆ ಸಿನಿಮಾ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ಹೀರೋ ಮಾಡ್ತೀನಿ ಅನ್ನೋದು ಇಷ್ಟ. ಮಾಡ್ತೀನಿ ಅಂತ ಸರಿ ಅಂದ್ಬಿಟ್ಟು ಮಾಡ್ತಾನೆ ಅಂದ್ಬಿಟ್ಟು ನಾನು ಹೇಳಿದ್ವಿ. ಆಮೇಲೆ 1-2 ದಿನ ನೋಡಿದ್ವಿ. ತುಂಬ ಸಪೋರ್ಟಿಗೆ ಮಾಡ್ದೆ ಸರ್. ನನ್ನ ಮಗ ಅಂತ ಹೇಳಲ್ಲ, ಪ್ರತಿಯೊಂದಕ್ಕೂ ನಂಗೆ ತುಂಬ ಸಪೋರ್ಟ್ ಮಾಡ್ದೆ. ಡೈರೆಕ್ಟ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ದೆ ಸರ್, ನಿರ್ಮಾಪಕರ ಮಗ ಅಂತ ಸಿನಿಮಾ ಮಾಡೋಕ್ಕೆ ಹೋಗಬೇಡಿ, ನಿರ್ಮಾಪಕನ ಮಗ ಅಂತ ಸಿನಿಮಾ ಮಾಡೋದು ನೀವು ಸಿನಿಮಾ ಮಾಡೋಕ್ಕೆ ಹೋಗಬೇಡಿ. ಸೆಟ್ಟಲ್ಲಿ ಎಲ್ಲೆಲ್ಲಿ ನಿರ್ಮಾಪಕನ ಮಗ ಅಂತ ಮೈಂಡಲ್ಲಿ ಇಟ್ಕೊಳ್ಳೇಬೇಡಿ, ಆ ಥರ ಇದ್ದರೆ ಸಿನಿಮಾ ಮಾಡಿ ಅಂತ ನಾನು ಡೈರೆಕ್ಟ್ರಿಗೆ ಹೇಳಿದ್ದೆ. ಡೈರೆಕ್ಟ್ರಲ್ಲ ಸರ್, ಏನಿವನ್ ಎಲ್ಲ ಟೆಕ್ನಿಷಿಯನ್ಗೆ, ಹೀರೋಯಿನ್ ಕೂಡ ಹೇಳಿದ್ದೀನಿ. ಎಲ್ಲರಿಗೂ ಹೇಳಿದ್ದೀನಿ, ಹೌದು ಖಂಡಿತ ಎಲ್ಲರಿಗೂ ಹೇಳಿದ್ದೀನಿ. ಆ ಥರ ಟೆಕ್ನಿಷಿಯನ್ ಹೀರೋ ಪ್ರೊಡ್ಯೂಸರ್ ಮಗ ಅಂತ ಯಾರು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ. ಬಟ್ ತುಂಬ ಚೆನ್ನಾಗೇ ಹ್ಯಾಂಡಲ್ ಮಾಡ್ದೆ, ಖುಷಿ ಆಯಿತು. ಬಟ್ ನಾನು ಅವನ ಜೊತೆಲಿ 5 ಗಂಟೆಗೆ ಎದ್ದು ವಾಕ್ ಮಾಡೋದು ಅದೆಲ್ಲ ಮಾಡಿದ್ದೀನಿ. ಈಗ ಸ್ವಲ್ಪ ದಿನ ಅಷ್ಟೇ ಅಭ್ಯಾಸ ಮಾಡಿಸಿದ್ದು. ನಾನು 1 ವಾರ ಅವನ ಜೊತೆ ಸ್ವಿಮ್ಮಿಂಗು ಅಲ್ಲಿ ನಾನೇ ಕರ್ಕೊಂಡು ಹೋಗ್ತಾಯಿದ್ದೆ ಬರ್ತಾಯಿದ್ದೆ. 1 ವಾರ ಅಷ್ಟೇ ನನಗೆ ಕಷ್ಟ ಆಗಿದ್ದು. ಆದರೆ ಈ ಸಿನಿಮಾ ಪೂರ್ತಿ ಕಷ್ಟ ಬಿದ್ದವನು ನನ್ನ ಮಗನ. ಸ್ಟಾರ್ ಕಳನಟರು ಸುದೀಪ್ ಸರ್, ವರ್ಧನ್ ಸರ್, ಯಶ್ ಶೆಟ್ಟಿ ಸರ್, ಅಪೂರ್ವ ಮೇಡಮು, ಏನಿದ್ರು ಸುದೀಪ್ ಸಾರ್ಗೆ ನಾನು ನಿಜವಲ್ಲೂ ತುಂಬ ಅವ್ರಿಗೆ ನಾನು ಚಿರುಣಿ. ಯಾಕೆಂದರೆ ನನ್ನ ಫಸ್ಟ್ ಟೈಮ್ ಪರಿಚಯ ಆದಾಗ ಸರ್ ಕೃಷ್ಣ ಸರ್ ಅಂತ ಒಂದು ಸಾರಿ ವಿಶ್ ಮಾಡಿದ್ದಷ್ಟೇ. ಆದರೆ ನಾನು ಹೇಳಿದೆ ಅವ್ರಿಗೆ, ಸರ್ ನೀವು ತುಂಬ ಅನುಭವ ಇದ್ದೀರಾ, ನನ್ನ ಮಗ ಈ ಥರ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ ಅನ್ನೋದು. ಅವ್ರು ನನಗೆ ಹೇಳಿದ್ರು, ಸರ್ ನಿಮ್ಗೆ ಟೆನ್ಷನ್ ಬೇಡ ಸರ್, ನಾವಿದ್ದೀವಿ ಅಂದರು. ಸರ್ 3 ಜನರು ಹೇಳಿದ್ರು, ಸುದೀಪ್ ಸರ್ ಆಗ್ಬೋದು, ವರ್ಧನ್ ಸರ್ ಆಗ್ಬೋದು, ಎಲ್ಲರೂ ನಾವಿದ್ದೀವಿ ಸರ್ ಅಂದರು. ನಿಜವಾಗ್ಲೂ ಅವ್ರು ನನಗೆ ಒಂಥರ ಬ್ರದರ್ ಥರ ಹೇಳಿದ್ರು ನನಗೆ. ಸರ್ ನಾವಿದ್ದೀವಿ ಅಂದರೆ ನನಗೆ ಭಾಳ ಖುಷಿಯಾಗೋಯ್ತು. ನನಗೆ ಏನು ನನ್ನ ಜೊತೆ ತುಂಬ ಕ್ಲೋಸಾಗಿ ಆರಾಮಾಗಿ ಮಾತಾಡ್ಕೊಂಡು ನಾವೆಲ್ಲ ಕೂತ್ಕೊಂಡು ಒಳ್ಳೆ ಚೆನ್ನಾಗಿ ಇದು ಮಾಡಿದ್ವಿ. ಆಮೇಲೆ ನನ್ನ ಮಗನಿಗೂ ಅಷ್ಟೇ, ನೋಡಿ ಚಿನ್ನ ಹಿಂಗಿತ್ತು ಚಿನ್ನ, ಈ ಥರ ಇರ್ಬೇಕು ಚಿನ್ನ, ಹಿಂಗೆ ಮಾಡ್ಬೇಕು ಚಿನ್ನ. ನನ್ನ ಮಗನೂ ಅದೇ ಥರ ಕೇಳ್ತಾ ಇದ್ದ. ಅವ್ರಿಗೆ ಹೇಳಿದ್ದಕ್ಕೆ ಖುಷಿ ಆಯಿತು ಸರ್. ಅದೇ ನೀವೇ ಕೇಳಿದ್ರೆ ಸುದೀಪ್ ಸರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದೀರಿ. ಮೊನ್ನೆ ಅಷ್ಟೇ ನಿಮ್ದು 2-3 ಸಿನಿಮಾ ಬಿಡುಗಡೆ ಆಗಿದೆ. 2 ಈಗ ಜೀರ್ಜಿಂಬಿ ಆಗಿ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀವಿ. ಏನು ಹೇಳ್ತೀರಿ ಚಿಕ್ಕದಾಗಿ ನಮ್ಮ ಓಂ ಶಿವ? ಅದೇ ಆ್ಯಸ್ ಯೂಶುವಲ್ ನಾನು ಮಾಮೂಲಿ ನಾವು ಖಾಲಿ ತಲೆಯಲ್ಲೇ ಹೋಗೋದು ಯಾವಾಗಲೂ. ಈ LKG ಮಗು ಸ್ಕೂಲ್ಗೆ ಹೋದಂಗೆ ಮಿಕ್ಕಿದೆಲ್ಲ ಡೈರೆಕ್ಟರ್ ಏನು ಹೇಳ್ತಾರೋ ಅದು ಮಾಡ್ತೀನಿ. ಇಲ್ಲಿ ಆಲ್ವಿನ್ ಸರ್ ಏನು ಹೇಳಿದ್ರು ಅದನ್ನು ಮಾಡಿದ್ದೀನಿ. ಹೊಸ ಹುಡುಗ, ಹೊಸಬ್ರ ಪ್ರಯತ್ನ, ಸಪೋರ್ಟ್ ಮಾಡಿ ಎಲ್ಲರೂ. ಎಸ್, ನಮ್ಮ ವರ್ಧನ್ ಸರ್ ಏನು ಹೇಳ್ತಾರೆ ಸರ್ ಸಿನಿಮಾದ ಬಗ್ಗೆ, ಪಾತ್ರದ ಬಗ್ಗೆ? ಭಾಳ ಒಂದು ಸ್ಮಾಲ್ ಇದರಲ್ಲಿ ಬರುವಂಥ ಪಾತ್ರ. ಸಿನಿಮಾ ಮಾಡಿದ್ದು ಅಲ್ವಿನ್ ಸರ್ಗೋಸ್ಕರ, ನಾವು ಬೇರೆ ಸಿನಿಮಾ ಮಾಡಬೇಕಾಗಿತ್ತು. ಬಟ್ ಅದು ಚೂರು ಲೇಟ್ ಆಗುತ್ತೆ ಅಂತೇಳಿ ಈ ಸಿನಿಮಾಲಿ ಒಂದು ಪಾತ್ರ ಇದೆ ಮಾಡಿ ಅಂತೇಳಿ ನಾನಾಗಿರ್ಬೋದು, ಸುದಿ, ಯಶು ಎಲ್ಲರೂ ನಮ್ಮ ನಿರ್ದೇಶಕ ಸಪೋರ್ಟ್ ಆಗಿ ಈ ಸಿನಿಮಾ ಕ್ಯಾರೆಕ್ಟರ್ ಪಾತ್ರ 3 ಜನ ಆಸ್ಥಾನ ಕಲಾವಿದರು. ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ ಕೆಲಸ ಮಾಡಿದ್ವಿ ನಾವು. ನೆಕ್ಸ್ಟ್ ಮಾಡ್ತಿದ್ದೀವಿ. ಒಂದು ಒಳ್ಳೆ ಪಾತ್ರ ಇದು ಭಾರ್ಗವ್ ಅವ್ರಿಗೆ ಮತ್ತು ಕೃಷ್ಣ ಸರ್ಗೆ, ಒಳ್ಳೆ ನಿರ್ಮಾಪಕರು ಕೃಷ್ಣ ಸರ್. ಅದು ತುಂಬ ಫ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ವರ್ಷಕ್ಕೊಂದು ಸಿನಿಮಾ ಮಾಡಲೇಬೇಕು ಅನ್ನೋ ಡಿಸಿಷನ್ ತೊಗೊಂಡು ಸಿನಿಮಾ ಮಾಡ್ತಾರೆ. ಇದು ಇಮ್ಮಿಡಿಯೇಟ್ ಇನ್ನೊಂದು ಸಿನಿಮಾ ರೆಡಿ ಇದೆ ಅವ್ರದ್ದು. ಐ ಥಿಂಕ್ ಯಶರು ಇದ್ದಾರೆ, ನಾನು ಇದ್ದೀನಿ. ಎಲ್ಲ ಪಿಕ್ಚರ್ ಎಲ್ಲರೂ ಕಂಟಿನ್ಯೂಸ್ ಆಗಿದ್ದೀವಿ. ಒಳ್ಳೇದಾಗಲಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ನಿರ್ದೇಶಕ ಒಳ್ಳೇದಾದರೆ ಈ ಥರ ತುಂಬ ಸಿನಿಮಾ ಬರ್ತಾ ಇರ್ತವೆ. ಆಮೇಲೆ ಭಾರ್ಗವ್ಗೂ ಒಳ್ಳೇದಾಗಲಿ, ನಮ್ಮ ಹೀರೋಗೆ ಒಳ್ಳೇದಾಗಲಿ. ಅವರು ಆಲ್ರೆಡಿ ನೆಕ್ಸ್ಟ್ ಪಿಕ್ಚರ್ ರೆಡಿ ಇದೆ, ಅವ್ರು ಮತ್ತೊಂದು ಸಿನಿಮಾ ರೆಡಿ ಇದೆ. ನಮ್ಮ ಯಶ್ ಶೆಟ್ಟಿ ಸರ್ ಏನು ಹೇಳ್ತಾರೆ ಸರ್? ಇಲ್ಲ, ತುಂಬ ಖುಷಿ ಇದೆ ಸರ್. ಒಂದು ಒಳ್ಳೆ ಟೀಮ್ ಜೊತೆಗೆ, ಒಬ್ಬ ಒಳ್ಳೆ ಡೈರೆಕ್ಟರ್ ಜೊತೆಗೆ, ಒಂದು ಒಳ್ಳೆ ಪ್ರೊಡ್ಯೂಸರ್ ಜೊತೆಗೆ ನಮ್ಮದು ಒಂದು 3-4 ಮೂವಿ ನಡೀತಾ ಇದೆ ಈಗ ಅವ್ರ ಜೊತೆಗೇ. ಸೊ ಅದೊಂದು ಖುಷಿ ಇದೆ. ಯಾಕೆಂದರೆ ನಮ್ಮ ಆ್ಯಕ್ಟಿಂಗ್ ಇಷ್ಟ ಆಗಿದ್ದಕ್ಕೆ ನಾವು ಪದೇ ನಮ್ಗೆ ಕರೀತಾ ಇದ್ದಾರೆ. ಸೊ ಆ ಥರದೊಂದು ಬಾಂಡಿಂಗ್ ಇದೆ.
ಹೀರೋ ಕೂಡ ಹೊಸ ಬಂದು ನಮ್ಗೆ ಯಾವತ್ತು ಅನಿಸೇ ಇಲ್ಲ. ಸ್ಟೇಜಲ್ಲಿ ಮಾತಾಡಬೇಕಾದ್ರೆ ಹೇಳ್ತಿದ್ದೆ ಅವನು 3 ದಿವಸದಿಂದ ಫೋನ್ ಮಾಡಿ ಕೇಳ್ತಿದ್ರು, ಸರ್ ಏನು ಮಾತಾಡಲಿ ಸರ್ ಅಂತ ಹೇಳ್ಬಿಟ್ಟು. ಇವತ್ತು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಸೊ ಆ ಕಾನ್ಫಿಡೆನ್ಸ್ ಇದೆ. ಇದ್ರ ನಂತರ ಅವ್ರು ಇನ್ನು 2 ಮೂವಿ ಬರೋಕ್ಕಿದೆ ಅವ್ರದ್ದು. ಸೊ ಹೀರೋಯಿನ್ ಜೊತೆ ವರ್ಕ್ ಮಾಡಿಬಿಟ್ಟು ತುಂಬ ಖುಷಿ ಆಯ್ತು ನಮಗೆ. ಮೂವಿ ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಒಂದು ಚಿಕ್ಕ ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದೀವಿ. ಖುಷಿ ಇದೆ ಡೈರೆಕ್ಟರ್ ಜೊತೆಗೆ ವರ್ಕ್ ಮಾಡಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು.